ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಈಗಾಗಲೇ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ಕೂಡ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ತಾವೆಲ್ಲರೂ ಕೂಡ ತಮ್ಮ ಮೊಬೈಲ್ ನಂಬರನ್ನು ಹಾಕಿ ಪ್ರಯತ್ನವನ್ನು ಮಾಡಿರ್ತೀರ. ಆದರೂ ಕೂಡ OTP ಬರ್ತಾ ಇಲ್ಲ, ಹಾಗೇನೆ ಲಾಗಿನ್ ಆಗ್ತಾ ಇಲ್ಲ. ಸೊ ಎರರ್ ಅಂತ ಹೇಳಿ ಬರ್ತಾ ಇರ್ತದೆ. ಇದನ್ನ ತಾವೆಲ್ಲರೂ ಕೂಡ ಗ್ರೂಪಲ್ಲಿ ಶೇರ್ ಮಾಡಿರ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಮ ಮೊಬೈಲ್ ನಂಬರನ್ನು ಮೇಲಧಿಕಾರಿಗಳಿಗೆ ಕಳಿಸ್ಕೊಟ್ಟಿರ್ತೀವಿ. ಅದು ಒಂದು ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ರಿಜಿಸ್ಟರ್ ಆಗಿದ್ರೆ ನಿಮಗೆ OTP ಬರುತ್ತೆ, ತಾವು ಈಸಿಯಾಗಿ ಲಾಗಿನ್ ಆಗಬಹುದು. ಸೊ ಒಂದು ವೇಳೆ ವೈಟ್ ಲಿಸ್ಟೆಡ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಇದ್ರೂ ಕೂಡ ತಾವು ಲಾಗಿನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ನಲ್ಲಿ ಒಂದು ಸರ್ಚ್ ಬಾರಲ್ಲಿ ತಾವು ಏನು ಮಾಡಬೇಕು, KSCBC ಅಂತ ಹೇಳಿ ಟೈಪ್ ಮಾಡಿ. ಸೊ ಟೈಪ್ ಮಾಡಿ ನೀವು ಸರ್ಚನ್ನು ಕೊಡಿ. ಸರ್ಚ್ ಕೊಟ್ಟರೆ ನಿಮಗೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಎನೇಬಲ್ ಆಗಿರ್ತದೆ. KSCBC ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಅಂತ ಹೇಳಿ ಅದ್ರದ್ದು ಒಂದು ಲೋಗೋ ಬಂದು ನಮ್ಮ ಕರ್ನಾಟಕ ರಾಜ್ಯ ಲಾಂಛನ ಇರುತ್ತೆ, ಗಂಡು ಬೇರುಂಡದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ತಾವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನ ಒಂದು ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಈ KSCBC ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಅಂತ ಏನು ಒಂದು ಆ್ಯಪ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪರ್ಮಿಷನ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಅದು ಎನೇಬಲ್ ಆಗಿರಬೇಕು. ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ. ಸೊ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಕೆಲವರು ಫೋನಲ್ಲಿ ಏನಾಗಿರ್ತದೆ ಅಂದ್ರೆ ಡೋಂಟ್ ಅಲೋ ಇರುತ್ತೆ. ಡೋಂಟ್ ಅಲೋ ಇದ್ರೆ ನಿಮಗೆ OTPನೂ ಬರಲ್ಲ, ತಾವು ಲಾಗಿನ್ ಆಗಕ್ಕಾಗಲ್ಲ. ಹಾಗಾಗಿ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳಿ ಸೊ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಲೊಕೇಶನ್ ಅದನ್ನು ಕೂಡ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳಿ ತಾವು ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನೀವು ಇದನ್ನ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಸ್ಟೋರೇಜ್ ಅಂಡ್ ಕ್ಯಾಚೆ ಅಂತ ಹೇಳಿ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಯರ್ ಕ್ಯಾಚೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಅದನ್ನೆಲ್ಲವೂ ಕೂಡ ನೀವು ಕ್ಲಿಯರ್ ಮಾಡಬೇಕು. ಸೊ ಕ್ಯಾಚೆ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವೇನ್ ಮಾಡಬೇಕು, ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ತಾವು ಲಾಗಿನ್ ಆಗಿ OTP ಬರುತ್ತೆ, ಈಸಿಯಾಗಿ ತಾವು ಲಾಗಿನ್ ಆಗ್ಬೋದು. ಹಾಗಿದ್ರೂ ಒಂದು ವೇಳೆ ನಿಮಗೆ ಲಾಗಿನ್ ಆಗ್ತಿಲ್ಲ ಅಂದ್ರೆ ಸೊ ನಿಮ್ಮ ಮೊಬೈಲ್ ನಂಬರು ಹಾಗೆ ನಿಮ್ಮ ಹೆಸರನ್ನ ಗ್ರೂಪಲ್ಲಿ ಶೇರ್ ಮಾಡಿ. ಅದೇನಾಗಿದೆ ಅನ್ನೋದನ್ನ ನೋಡ್ಬಿಟ್ಟು ನಾವು ಏನಾದರೂ ನಿಮ್ಮ ಫೋನ್ ನಂಬರ್ ವೈಟ್ ಲಿಸ್ಟೆಡ್ ಅಲ್ಲಿ ಇಲ್ಲ ಅಂದ್ರೆ ನಾವು ಅದನ್ನ ಮೇಲಧಿಕಾರಿಗಳ ಅಂತ ಕಳಿಸ್ಬಿಟ್ಟು ಸೊ ಅದನ್ನ ರಿಜಿಸ್ಟರ್ಡ್ ಮಾಡಿಸೋಂಥ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದನ್ನ ಫಸ್ಟ್ ನೀವು ಇದನ್ನ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಇಷ್ಟನ್ನ ತಾವು ಮೊದಲ ಹಂತದ ಪ್ರಕ್ರಿಯೆಯನ್ನು ತಾವು ಮುಗಿಸ್ಕೋಬೇಕು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.